guys, welcome back to another vlog. Welcome. Welcome back. So ಇವತ್ತು ನಮ್ ಜೊತೆ ಚಿಕ್ಕೇಗೌಡ ಅವರು ಇದ್ದಾರೆ. Yes. ನಾವಿವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದೀವಿ ಮೈಸೂರಲ್ಲಿ. ನಮ್ ಡೈಲಿ ಎಲ್ಲ ಇದು ವೀಕೆಂಡ್ ಹೇಗಿರುತ್ತೆ ಅಂತ ಇವತ್ತು ನಿಮಗೆ ತೋರಿಸ್ತೀವಿ. ಸೊ ಇವತ್ತು ತುಂಬಾ ದಿನ ಆದ್ಮೇಲೆ ಅಬಿಗೆ ಪ್ಲಾಂಟ್ ತಗೋಬೇಕು ಅಂತ ಆಸೆ ಆಗಿದೆ. ಸೊ ಪ್ಲಾಂಟ್ಸ್ ತಗೊಂಡು ರೀಪಾರ್ಟ್ ಮಾಡ್ಬೇಕು ಒಂದಷ್ಟು ಪ್ಲಾಂಟ್ಸ್ ನ ಅಂತ ಅನ್ಕೊಂಡಿದ್ದಾನೆ. ಸೊ ಇವಾಗ ನರ್ಸರಿಗೆ ಹೋಗ್ತಾ ಇದೀವಿ ಪ್ಲಾಂಟ್ಸ್ ತಗೊಂಡ್ಬರಕ್ಕೆ. ಆಮೇಲೆ ನಮ್ಮ ಮನೇಲಿರೋ ಫಿಶ್ ಟ್ಯಾಂಕ್ ಅಲ್ಲ, ಫಿಶ್ ಬೌಲ್ ಅಲ್ಲಿ ಫಿಶ್ ಇಲ್ಲ ಅಂತ ನಮ್ಮ ಚಿಕ್ಕೇಗೌಡರು ತುಂಬಾ ಬೇಜಾರ್ ಮಾಡ್ಕೋತಾ ಇದ್ರು. ಸೊ ಒಂದಷ್ಟು ಫಿಶ್ ತಗೊಂಡ್ಬಂದ್ ಹಾಕೋಣ ಅಂತ ಅನ್ಕೊಂಡು ಅಲ್ಲಿಗೂ ಹೋಗ್ತಾ ಇದೀವಿ. ಬನ್ನಿ ಇವತ್ತು ನಮ್ಮ ರ್ಯಾಂಡಮ್ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಏರಿಯಾ ಸುತ್ತಮುತ್ತ ಇರೋ ಎಲ್ಲಾ ನರ್ಸರಿಗೂ ಹೋಗ್ಬಿಟ್ಟಿದೀವಿ ನಾವು. ಅದ್ರಲ್ಲಿ ಒಂದು ಇದು ಸ್ವಲ್ಪ ದೊಡ್ಡದು ಕಂಪೇರ್ ಮಾಡಿದ್ರೆ ಬೇರೆದಕ್ಕೆಲ್ಲ. ಸೊ ಇವತ್ತು ಇಲ್ಲಿಗೆ ಬಂದಿವಿ. ಇದು ಹತ್ರನೂ ನಮ್ಮ ಮನೆಗೆ. ನೋಡೋಣ ಏನ್ ತಗೊಳ್ತೀವಿ ಅಂತ. ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಯಾವ ಪ್ಲಾಂಟ್ಸ್ ಹುಡುಕ್ತಾ ಇದಾನೋ ಗೊತ್ತಿಲ್ಲ. ಅದು ತಗೊಳ್ಳೋಣ. ಸ್ನೇಕ್ ಪ್ಲಾಂಟ್ ತರ ಇದೆಲ್ಲ ಪಕ್ಕದ ಇದಾ ಚೆನ್ನಾಗಿದೆ. ಈ ತರ ಇಲ್ವಾ ಮನೇಲಿ ಬಂದು? ನಾನು ಸ್ವಲ್ಪ ದೊಡ್ಡದಾಗಿ ತಗೋಬೇಕಿತ್ತು. ನೈಸ್. ನೋಡಿ ಗೈಸ್, ಪ್ಲಾಂಟ್ ನ ಏನೋ ಸೆಲೆಕ್ಟ್ ಮಾಡೋ ಅಂತಾರ ಒಂದ್ 10 ಪ್ಲಾಂಟ್ ಕಂಪೇರ್ ಮಾಡಿದಾನ ಅವಾಗಿಂದ. ಏನ್ ಹುಡುಕ್ತಾ ಇದೀಯ ನೀನು ಪ್ಲಾಂಟ್ ಅಲ್ಲಿ? ಫೀಲ್ ಬರ್ಬೇಕು. ಏನ್ ನಿಂದು ಅನ್ನೋ ಫೀಲ್ ಬರ್ಬೇಕಾ? ಐ ಥಿಂಕ್ ದಿಸ್ ಇಸ್ ನೈಸ್. ಹೌದಾ? ಎಷ್ಟಿದೆ? 350. ಓಕೆ. ಹಿಂಗೆ ನೋಡು, ಇಷ್ಟು ಸಣ್ಣ ಪ್ಲಾಂಟ್ಗೆ 350 ಅಂತೆ. ಎಲ್ಲದಕ್ಕೂ 350. ಎಲ್ಲ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಯಾವ್ದೋ ಬ್ರಯೋಫೈಲಮ್ ಅಂತ. ಏನ್ ಟ್ರೈಫೈಲಮ್ ಅಂದ್ರೆ? ಯಾರು ಗೊತ್ತೋ? ಎಲ್ಲಿ ಕೇಳ್ದ ಬ್ರಯೋಫೈಲಮ್? ಓ, ಇವ್ರಮ್ಮ ಬಾಟ್ನಿ ಪ್ರೊಫೆಸರ್ ಅಲ್ವಾಪ. ಒಂದು ಇಂಡೋರ್ ಪ್ಲಾಂಟ್ ಕೂಡ ಬೇಕು. ಈ ತರದ್ ಹಾಕಿದ್ವು ನೋಡು, ಆ ಪಾಟ್ ಖಾಲಿ ಇದೆ ಇವಾಗ. ಅದು ಇಷ್ಟಿದೆ ಪಾಟ್. ಅದು ಇದು ಹಾಕ್ಬೋದು ನೋಡು. ಇದು ಚಿಕ್ಕದಿದೆ, ಕಲರು ಚೆನ್ನಾಗಿದೆ. ಈ ಕಲರ್ ಚೆನ್ನಾಗಿದೆ ಬಿ, ಯೆಲ್ಲೋ ಅಂಡ್ ರೆಡ್ ಅಲ್ವಾ? ಇಡ್ಸಲ್ಲ ಅನ್ನಿಸ್ತಾ ಇದೆಲ್ಲ. ಹಂಗಾರೆ ಇದೇ ತಗೊಳ್ಳೋಣ, ಗ್ರೀನ್ ಅಂಡ್ ರೆಡ್. ಲಾಸ್ಟ್ ಟೈಮ್ ಇದೇ ತರದ್ ಹಾಕಿದ್ವಲ್ವಾ? ಅದು ಇಷ್ಟುದ್ದಾಯ್ತು ಗಿಡ. ಇದು ಆಲ್ರೆಡಿ ದೊಡ್ಡದಾಗ್ಬಿಟ್ಟೈತೆ. ಓ, ಚಿಕ್ಕದೆ. ಇಲ್ಲೊಂದು ಚಿಕ್ಕದಿದೆ. ಆದ್ರೆ ನೀನ್ ಹಾಕಿದ್ಮೇಲೆ ಅದು ಬೆಳೆಯೋಕ್ಕೂ ಸ್ಪೇಸ್ ಬೇಕಲ್ಲ ಅದಕ್ಕೆ. ಗೈಸ್, 2 ಪ್ಲಾಂಟ್ ತಗೋತೀನಿ ಅಂತ ಬಂದವನು 2 ತಗೊಂಡಿರೋದು ಇದುವರೆಗೂ. ಆದ್ರೆ ಇನ್ನೊಂದು ತಗೊಳ್ಳೇಬೇಕಲ್ಲ ಹೆಂಗಿದ್ರು. ಆ ಸಣ್ಣ ಪಾಟ್ಗೆ. ಸಣ್ಣ ಪಾಟ್ದು ಸಕ್ಯುಲೆಂಟ್ ಏನಾದ್ರು ತಗೊಳ್ಳೋಣ. ಸೊ ಈಗ ಇದಾಗಲೇ 3rd ಆಯ್ತು. ಚೆನ್ನಾಗಿದೆ ಇದು. ಇದ್ರ ಪ್ರೈಸ್ ಎಷ್ಟು? 150. ಹೌದಾ? ಚೆನ್ನಾಗಿದೆ ಇದು. ನಂಗೆ ಇದಿಷ್ಟ ಆಗಿತ್ತು, ಆದರೆ ಆ ಕಲರ್ ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ಅದನ್ನು ತಗೋತಾ ಇದೀವಿ. ಅದಕ್ಕಿಂತ ಇದೊಂಥರ ವೈಬ್ರೆಂಟ್ ಆಗಿದೆ, ಕಲರ್ಫುಲ್ ಆಗಿದೆ. ತಗೋ, ಇಟ್ಬಿಟ್ಟು ಬಂದ್ಬಿಡು ಕೊಡಿ ಅಲ್ಲಿ. ಇದು ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ಫುಲ್ ವೈಬ್ರೆಂಟ್ ಆಗಿದೆ ಕಲರ್. ಚೆನ್ನಾಗಿದೆ ಅಲ್ವಾ? ಸಕ್ಕತ್ತಾಗಿದೆ. ತಿನ್ಬೋದು ಅದನ್ನ. ಹೌದಾ? ತಿನ್ಬೇಡ ಕೊಡಲು. ನಾವು ಅನ್ಲಿಲ್ಲ, ಹಸು ತಿನ್ಬೋದು ಅನ್ನಕ್ ಬಂದೆ. ಅಷ್ಟೊಳಗೆ ತಗ ಬಾಯಿಗೆ ಹಾಕತ್ತವನ. ತಿಂದ? ಪ್ಲೇಟ್ ಚೇಂಜ್ ಮಾಡ್ಬಿಟ್ಟ. ಕನ್ನಡಕ ಇಲ್ದೆ ಬ್ಲಾಗಲ್ಲಿ ಬರಲ್ಲ ಅಂತ. ಗೈಸ್, ಸಕ್ಯುಲೆಂಟ್ಸ್ ಅಲ್ಲಿ ಜಾಸ್ತಿ ಆಪ್ಷನ್ಸ್ ಇಲ್ಲ. ಇದ್ರಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ನಮ್ಮ ಮನೇಲಿ ಇದೆ. ಹೌದು. ಆಮೇಲೆ ನಮ್ಮ ಮನೇಲಿ ಇರೋದನ್ನೇ 2 ಕಿತ್ಬಿಟ್ಟು ನೀನು ಆ ಪಾಟ್ಗೆ ಹಾಕೋಬಹುದು. ಅಷ್ಟೊಂದು ಬಿದ್ದೋಗ್ತಾ ಇದೆ ಎಲ್ಲ ಅಲ್ವಾ? ಸೊ ಅದನ್ನೇ ಯಾವ್ದಾದ್ರೂ ರೀಪ್ಲಾಂಟ್ ಮಾಡೋಣ ಅಂತ ಅನ್ಕೋತಾ ಇದೀವಿ ಇವಾಗ. ಸೊ 2 ನಂಗಾದ್ರೆ 2 ತಗೊಂಡಿದ್ದೀನಿ. ಹಾಯ್. ಹಾಯ್. ಏನ್ ನಿನ್ನ ಹೆಸರು? ಏನು ಗೊತ್ತಾಗ್ಲಿಲ್ಲ? ಅವಿ ಇಲ್ಲ, ಶಾನಿಕಾ. ನೋ, ಸಿಸ್ಟರ್ಸ್. ಓ, ಇಲ್ಲೆಲ್ಲ ಲೋಟಸ್.
ನಿಂಗೆ ಇಷ್ಟ ಅಂತಿದ್ದಲ್ಲ ಈ ಥರ ತಗೋ ಮತ್ತೆ. ನಮ್ಮ ಮನೇಲಿ ಬೈತಾರೆ ಹಾವು ಸೇರ್ಕೊಳತ್ತಂತ ಇದ್ರಲ್ಲಿ. ಓ ಫಸ್ಟ್ ಫ್ಲೋರ್ಗೆ ಹತ್ಬಿಟ್ಟು ಇನ್ನೆಲ್ಲೂ ಜಾಗ ಸಿಗಲ್ವಂತೆ, ಇದ್ರೊಳಗೆ ಔಸ್ಕತ್ತದಂತೆ. ಆದ್ರೂ ರಿಸ್ಕಿನೇ ಅಲ್ವಾ? ಬೋಗನ್ ವಿಲ್ಲಾ, ಹಾ ಹೈಬಿಸ್ಕಸ್, ಪಾಮ್. ಓ ಇದೆಲ್ಲ ಫ್ಲವರ್ಸ್ ಏನು? ಹಂಗಂದ್ರೆ ಅಷ್ಟೇ ಅನ್ಸುತ್ತೆ. ವಾಪಸ್ ಹೋಗೋಣ. ಅಷ್ಟೇ. ಪಾಟ್ಸ್ ತಗೋಬೇಕು ಒಂದೆರಡು. ಪಾಟ್ ಏನಕ್ಕೆ? ಪಾಟ್ ಐತೆ. ಹೌದಾ? ಚೆನ್ನಾಗಿದೆ. ಒಂದು ಪಾಟ್ ರೀಪ್ಲಾಂಟ್ ಮಾಡ್ತೀನಿ, ಇನ್ನು 2 ಪಾಟ್ ಉಳ್ಕೊಳ್ಳುತ್ತೆ. ಓಕೆ. ಮಾನ್ವಿತಾ ಮತ್ತೆ ಇನ್ನೊಬ್ರು ಹೆಸರೇನು? ಸಾನ್ವಿಕಾ ಮನ್ವಿತಾ. ಇಬ್ರು ಒಂದೇ ತರ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀರಾ? ಅದು ಎ ಅಂತ ಹಾಕೋಬಿಟ್ಟಿದ್ದೀರಾ. ಏನ್ರೇನು? ಅವೆಂಜರ್ಸ್. ಅಭಿ ಸ್ಕೂಲ್ಗೆ ಹೋಗ್ತೀಯಾ? ಮಮ್ಮಿ ಆಯ್ತಾ? ಬಾ ಗಿಡ ತಗೊಳ್ಳೋಣ, ಹೋಗ್ಬಿಟ್ಟು ಕೊಡ್ಸು ಬಾ ಗಿಡ ನಮ್ಗೊಂದು. ಬಾ ಗಿಡ ತಗೊಳ್ಳೋಣ. ಯಾವ ಗಿಡ ತಗೊಳ್ಳೋದು ತೋರ್ಸು. ನಿಂಗೆ ಯಾವ್ದು ಇಷ್ಟ? ಯಾವ್ದೈತೆ? ಹೂ ಬಿಡುತ್ತಾ? ತೋರ್ಸು. ಯಾವ ಕಲರು? ಪಿಂಕ್ ಕಲರ್. ನಾವು ಮುಂಚೆ ಇದ್ದಿದ್ದ ಮನೇಲಿ ಬೇಲಿ ಬರ್ತಾ ಇರ್ತಿತ್ತು. ಈಗ ಅದನ್ನ ಪಾಟ್ ಹಾಕ್ಬಿಟ್ಟು ಯಾವ್ದು ಅದು? ವೈಟ್ ಕಲರ್ದು. ಓ ಇದು ಯಾ ಕರೆಕ್ಟ್ ಅಲ್ವಾ? ಪುಟಾಣಿದ್ ಇಡ್ಬೇಕು. ಇದಕ್ಕೂ ಸಕ್ಯುಲೆಂಟ್ಸ್ ಹಾಕ್ಬೇಕಷ್ಟೇ. ಇದು ಚೆನ್ನಾಗಿದೆ. ಗುಡು ನೋಡ್ತಾ ಇರೋದು. ಆದ್ರೆ ಬೈತಾರ, ತಗೊಂಡ್ ಇಡ್ತೀರ, ಯಾರು ನೋಡ್ಕೊತಾರೆ. ಅದು ನಿಜಾನೇ ಅಲ್ವಾ? ಬರ್ತೀಯಾ ನಮ್ಮನೆಗೆ? ಯಾರು ಬರ್ತೀರಾ ಇಬ್ರಲ್ಲಿ ಇವಾಗ ನಮ್ಮ ಜೊತೆ? ಯಾರು ಬರ್ತೀರಾ? ನೀನ್ ಬರ್ತೀಯಾ? ನೀನ್ ಬರ್ತೀಯಾ? ನೀನು ಬರ್ತೀಯಾ? ಬಾ ಬಾ ಹೋಗೋಣ. ಇದನ್ನ ಎಲ್ಗೆ ಹಾಕೋದು? ಹಂಗೆ ಗೊಬ್ಬರ ಥರ ಹಾಕೋದು. ಹಂಗೆ ಗೊತ್ತಿರಲಿಲ್ಲ ಈ ಥರದೊಂದಿದೆ ಅಂತ. ಇನ್ನು ಚಿಕ್ಕದು ಬರಲ್ವಾ? ಇದೆರಡು ಪ್ಲಾಂಟು ಮತ್ತು ಜೊತೆಗೆ ಒಂದು ಸ್ವಲ್ಪ ಗೊಬ್ಬರ ತೊಗೊಂಡಿದ್ದಾನೆ. ಗೈಸ್ ಪ್ಲಾಂಟ್ ತೊಗೊಂಡು ನೆಟ್ಟಿಗೆ ಮನೆಗೆ ಹೋಗೋಣ ಅಂದರೆ ಜಾಕ್ ಫ್ರೂಟ್ ಹುಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. ಕಾಣಿಸೇ ಬಿಡ್ತು. ಹೌದಾ? ಕಾಣಿಸೇ ಬಿಡ್ತು ಗೈಸ್. ಸಾರಿ, ಸೋ ಸಾರಿ. ಅದು ಮ್ಯಾಂಗೋ. ಅದು ಆ ಕಡೆ ಇದೆ. ಓ ಜಾಕ್ ಫ್ರೂಟು ಇದೆ ನೋಡಿ ಗೈಸ್. ಹುಡುಕೇ ಬಿಟ್ರು ಜಾಕ್ ಫ್ರೂಟ್ನ. ಅಷ್ಟೇ. ನಾವು ಇಂಡಿಯಾಗೆ ಬಂದಾಗಿಂದ ಇದೇ ಫಸ್ಟ್ ಜಾಕ್ ಫ್ರೂಟ್ ತಗೊಳಕ್ ಹೋಗ್ತಿರೋದು. ಇಸ್ಕೊಂಡು ಹೋಗ್ತಾ ಇರೋದು. ತಗೊಳ್ಳೋಣ ಬಿಡ್ಸಿರೋ ತಗೊಳ್ಳೋಣ. ನಿನ್ನ ಇಷ್ಟನಪ್ಪ, ನಾನೇನು ಹೇಳಲ್ಲ. ನಾನು ಹೆಂಗಿದ್ರು ತಿನ್ನಂಗಿಲ್ಲ. ಸೊ ಇಟ್ ಇಸ್ ಆಲ್ ಅಪ್ ಟು ಯು ಗೈಸ್. ಬರ್ತೀಯಾ ಇಲ್ಲ ಇರ್ತೀಯಾ? ನಾನು ಬರ್ತೀನಿ ಗೈಸ್. ಬೇಕಾದಷ್ಟು ಇದೆ ಜಾಕ್ ಫ್ರೂಟು, ಆದರೆ ನಮ್ಮ ಬ್ಯಾಡ್ ಲಕ್ ಯಾವುದು ಚೆನ್ನಾಗಿಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ. ಏನು ಮಾಡ್ತೀಯ ಈಗ? ಒಂದು ಸಿಕ್ತು. ಇದು ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅಲ್ವಾ? ನೋಡಿ ಗೈಸ್, ಇಷ್ಟು ಪುಟಾಣಿ ಹಣ್ಣಿಗೆ 150 ಅಂತೆ. ಇವಾಗ ಒಂದವೇ ಎಳ್ನೀರು ಕುಡಿಯೋಕೆ ಬಂದಿದ್ದೀವಿ ಗೈಸ್. ಫೈನಲಿ ಅಕ್ವೇರಿಯಮ್ಗೆ ಬಂದು ಒಂದು ರೌಂಡ್ ಎಲ್ಲ ಜಾಲಾಡಿ ಒಂದು 6 ಫಿಶಸ್ ತೊಗೊಂಡಿದ್ದೀವಿ. 3 ಪೇರ್ಸು. ಇದೊಂದು ಗ್ರೀನ್ದೊಂದು. ಗ್ರೀನ್ದೆಲ್ಲಿದೆ? ಇಲ್ಲಿದೆ. ಇದೊಂದು ಮತ್ತು ಇದೊಂದು. ಎಲ್ಲ ಒಂದೊಂದು ಪೇರ್ ತೊಗೊಂಡಿದ್ದೀವಿ. ಚೆನ್ನಾಗಿದೆ ಆದರೆ ಕಲೆಕ್ಷನ್. ಸ್ವಲ್ಪ ದೊಡ್ಡದು ಇದು ಅಕ್ವೇರಿಯಮ್. ನಮ್ಮ ಮನೆ ಹತ್ರ ಸ್ವಲ್ಪ ಚಿಕ್ಕದು. ಆದರೆ ನನಗೆ ಈ ಫಿಶ್ ತುಂಬ ಇಷ್ಟ ಆಯಿತು. ನಮ್ಮ ಮನೇಲಿ ಇಷ್ಟು ದೊಡ್ಡ ಅಕ್ವೇರಿಯಮ್ ಇಲ್ಲ, ನಾವು ಬೌಲಲ್ಲಿ ಹಾಕ್ತಿರೋದ್ರಿಂದ ಪುಟಾಣಿ ತೊಗೊಂಡಿದ್ದೀವಿ. ಇದು ನೋಡಿ ಹೆಂಗಿದೆ. ನನ್ನ ಕಸಿನ್ ಮನೆಯಲ್ಲಿದೆ ಇದು. ನಾನು ಅವಾಗ ಒಂದ್ಸಲ ಅವ್ರ ಮನೆಗೆ ಹೋಗಿದಾಗ ನನ್ನ ಕಸಿನ್ನು ಕೈಯಾಕು ಏನೂ ಮಾಡಲ್ಲ ಅಂದ್ಬಿಟ್ಟು ಕಚ್ಚಿಸ್ಬಿಟ್ಟಿಲ್ಲ. ಕಚ್ಚುತ್ತೆ ಇದು. ಎಷ್ಟು ತೊಗೊಂಡಿದ್ದೀವಿ. ಚಲೋ. ಓ ಬೌಲ್ ಆಗಲೇ ಡೆಕೋರೇಟ್ ಮಾಡಿ ಇಟ್ಬಿಟ್ಟಿದ್ಯಾ? ಓ ರೆಡಿ ಮಾಡಿಬಿಟ್ಟಿದ್ದಾರೆ ಗೈಸ್ ಬೌಲ್ನ ಆಗಲೇ. ಇವಾಗ ಬರೀ ಫಿಶ್ ಹಾಕೋದು ಬಾಕಿ ಇದೆ. ಕೈಯಲ್ಲಿ ಆಗ್ತಾ ಇದೆಯಾ? ನೀರು ಜಾಸ್ತಿನೇ ಇದೆ. ಚೀ ಅಂತೆ. ಅಯ್ಯೋ ಚೀ ಅದು ಹೆಂಗೆ ಮುಟ್ಟೋದು? ಈಗ ಚೆನ್ನಾಗಿ ಅಂದೆ ಬಿಡು. ತಿನ್ಬೇಕಾದ್ರೆ ಮುಟ್ತೀಯ, ಇನ್ನು ಸಾಕಾದ ಮುಟ್ಟಕ್ಕೆ ನಿನಗೆ. ತಿನ್ಬೇಕಾದ್ರೆ ಬೇರೆ ಥರ, ಅದು ಬದುಕಿರೋದು ಮುಟ್ಟೋದು ಕಷ್ಟ. ಆಗ್ತಾ ಇದ್ದಾರೆ ಇವಾಗ. ಚೆನ್ನಾಗಿ ಕಾಣಿಸ್ತಾ ಇದೆ.
ಇವಾಗ ಹಿಂಗೆ ಕಾಣಿಸ್ತಿದೆ 6 ಫಿಶ್ ಇದೆ ಟೋಟಲಿ. 3 pairs. ಚೆನ್ನಾಗಿ ಕಾಣಿಸ್ತಿದೆ, ಗ್ರೀನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು ತಗೋಬೇಕಾದ್ರೆ ತಗೋಬಿಟ್ರು. ಇವಾಗ ನೀನ್ ಹೇಳಿದ್ದು ಅಂತ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ರ ಇವಾಗ. ಸೊ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಗೈಸ್ ಫೈನಲಿ ಆಪರೇಷನ್ ಜಾಕ್ ಫ್ರೂಟ್ ಕಂಪ್ಲೀಟ್ ಆಗಿದೆ. ಆದರೆ ಇಷ್ಟು ಬಂತು, 150 ರೂಪಾಯಿಗೆ ಲಾಸು. ಬಿಡಿಸಿರೋದೇ ತೊಗೋಬೋದಿತ್ತು ನಾವು, ಇಷ್ಟೊಂದು ಎಫರ್ಟ್ ಹಾಕಿ. ಟೇಸ್ಟ್ ಚೆನ್ನಾಗಿದೆ. ಹೌದು ಗೈಸ್ ನಾವು ಆ ಪ್ಲಾಂಟ್ಸ್ ಎಲ್ಲ ತೊಗೊಂಬಂದು ಒಂದು 2 ವೀಕ್ಸ್ ಮೇಲೆ ಆಯಿತು. ದಿನಾ ಮಳೆ ಬರ್ತಾ ಇದೆ ಮೈಸೂರಲ್ಲಿ. ಸೊ ನಾಳೆ ಪ್ಲ್ಯಾಂಟ್ ಮಾಡ್ತೀವಿ ಅಂದ್ಕೊಂಡು ಪ್ಲ್ಯಾಂಟ್ ಮಾಡೋಕ್ಕೆ ಆಗಿರಲಿಲ್ಲ. ರೀಪಾಟ್ ಮಾಡಬೇಕಿತ್ತು ಆ್ಯಕ್ಚುಲಿ ಆ ಪ್ಲ್ಯಾಂಟ್ಸ್ನೆಲ್ಲ. ಸೊ ಇವತ್ತು ರೀಪಾಟಕ್ಕೆ ರೆಡಿಯಾಗಿದ್ದಾನೆ, ಎಲ್ಲ ರೀಪಾಟ್ ಮಾಡ್ತಾ ಇದ್ದಾನೆ ಕೂತ್ಕೊಂಡು. ಗೊಬ್ಬರ ಬೇರೆ ತೊಗೊಂಬಂದಿದ್ದಾನೆ. ಗೊಬ್ಬರನ ಏನದು ಮೂಟೆಲ್ಲಿರೋದು? ಇದು ಮಣ್ಣು, ಅದು ಗೊಬ್ಬರ. ಓಕೆ, ಗೊಬ್ಬರ ಮಣ್ಣು ಎಲ್ಲ ತೊಗೊಂಬಂದಿದ್ದಾನೆ. ಈ ಸರಿ ದುಡ್ಡು ಕೊಟ್ಟು ಮಣ್ಣು ತೊಗೊಂಬಂದಿದ್ದಾನೆ. ಯೂಶಲಿ ಸುಮಾರು ಟೈಮ್ ಆಯಿತು ದುಡ್ಡು ಕೊಟ್ಟೆ ತಗೋಬೋದಾರ. ಹೌದು, ಸ್ಟಾರ್ಟಿಂಗಲ್ಲಿ ಮಣ್ಣೆಲ್ಲ ಹಂಗೆ ರೋಡಲ್ಲಿ ಎಲ್ಲಿ ಕೆಂಪು ಮಣ್ಣು ಸಿಗುತ್ತೆ ಅಲ್ಲಿಂದ ಎತ್ಕೊಂಡು ಬರ್ತಿದ್ರು ನಾವು. ಈಗ ಸ್ವಲ್ಪ ದಿನದಿಂದ ಮಣ್ಣನ್ನು ದುಡ್ಡು ಕೊಟ್ಟು ತೊಗೊಂಬರೋ ಥರ ಆಗಿದೆ. ಇದೆಲ್ಲಿಂದ ಸಿಕ್ತು ಪ್ಲಾಂಟು? ಯಾವುದು ಇದು ಕೆಳಗಡೆ ಜಾಸ್ತಿ ಬಿಟ್ಟಿತ್ತಲ್ವಾ? ಓಕೆ, ಅಲ್ಲಿಂದ ಕಿತ್ಕೊಂಬಂದ. ಓಕೆ, ಸೊ ಇವಾಗ ಈ ಹೊಸ 2 ಪ್ಲಾಂಟ್ನ ಇದಕ್ಕೆ ರೀಪಾಟ್ ಮಾಡೋದು ಇವತ್ತಿನ ಟಾಸ್ಕ್. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಆಫ್ಟರ್ ಎ ಲಾಂಗ್ ಟೈಮ್ ಅಲ್ವಾ? ಸೊ ಇಲ್ಲೊಂದು ಗಿಡ ಇದೆ, ಥೆರಪ್ಯೂಟಿಕ್ ಸೆಷನ್. ನೀಗಿದೆ ಥೆರಪ್ಯೂಟಿಕ್ ಸೆಷನ್. ಮಾಡು. ನಾನೊಂದು ರೌಂಡು ನಮ್ಮ ಮನೆ ಗಿಡಗಳೆಲ್ಲ ತೋರಿಸ್ಕೊಂಬರ್ತೀನಿ. ಓಕೆ. ನಮ್ಮ ಮನೇಲಿ ಸುಮಾರು ಗಿಡ ಇದೆ. ಇದೆಲ್ಲ ನಾಟ್ ಮೇಂಟೈನ್ಡ್ ಪಾಟ್ಸು. ಇವನಿದ್ದಾಗ ಮೇಂಟೈನ್ ಮಾಡ್ತಿದ್ದ. ಇವಾಗ ಇದನ್ನೆಲ್ಲ ನೋಡ್ಕೊಳಕ್ಕೆ ಕಷ್ಟ ಇದೆ ಟೆರೇಸಲ್ಲಿರೋದ್ರಿಂದ. ಸೊ ಈ ಸರಿ ಏನಾದರೂ ಹಾಕಬೇಕು ಇಲ್ಲಿಗೂ. ಇಲ್ಲಿ ನಮ್ಮ ರೂಮ್ ಮುಂದೆ ಒಂದಷ್ಟು ಪಾಟ್ಸ್ ಇದೆ. ಇದೆಲ್ಲ ಇನ್ನೂ ಹೆಲ್ದಿಯಾಗಿತ್ತು. ಇವಾಗ ಯಾಕೋ ಸ್ವಲ್ಪ ಒಣಗೋಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಇದನ್ನೆಲ್ಲ ಏನು ಮಾಡೋದು ಗೊತ್ತಿಲ್ಲ. ಸೊ ಇಲ್ಲೊಂದಷ್ಟು ಪಾಟ್ಸ್ ಇದೆ. ಇದು ಸ್ವಲ್ಪ ಚೆನ್ನಾಗಿದೆ. ಆದರೆ ನನ್ನ ಫೇವ್ರೆಟ್ ಪಾರ್ಟ್ ಬಂದು ಇದು. ಚೆನ್ನಾಗಿದೆ ಇದು. ಎಲ್ಲ ಗಿಡಗಳು ಚೆನ್ನಾಗಿದೆ ಇಲ್ಲಿರೋದು. ಇಷ್ಟು ಪ್ಲ್ಯಾಂಟ್ಸ್ ನೋಡ್ಕೊತಾ ಇದ್ದೀವಿ ನಾವು. ಇದಲ್ಲದೆ ಕೆಳಗೂ ಸುಮಾರು ಪ್ಲ್ಯಾಂಟ್ಸ್ ಇದೆ. ಅದ್ರದ್ದು ಒಂದು ಬಿಟ್ಟು ಹಾಕ್ತೀನಿ. ಆಮೇಲೆ ಸ್ಟೇರ್ಸ್ ಹತ್ರ ಎಲ್ಲ ಒಂದಷ್ಟು ಸ್ಪಾಟ್ಸ್ ಇದೆ. ಚೆನ್ನಾಗಿದೆ ಸೋಫಾರ್ ಪ್ಲಾಂಟ್ಸ್. ಇನ್ನೊಂದಷ್ಟು ಜಾಗ ಇದ್ದಿದ್ರೆ ಇನ್ನೂ ಒಂದಷ್ಟು ಪ್ಲಾಂಟ್ಸ್ ಹಾಕೋಬೋದಿತ್ತು. ಯಾರು ಮೇಂಟೈನ್ ಮಾಡಲ್ಲ. ಹೌದು, ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೂ ಇದೆ. ಅವಾಗವಾಗ ರಿಪೋರ್ಟ್ ಮಾಡ್ತಾ ಇರಬೇಕಲ್ವಾ? ಹೌದು. ಸೊ ಈಗಿರೋ ಜಾಗದಲ್ಲಿ ನಾವು ಸುಮಾರು ಪ್ಲಾಂಟ್ಸ್ ಇಟ್ಕೊಂಡಿದ್ದೀವಿ. ಇಷ್ಟು ಓಕೆ. ನನ್ನ ಹತ್ರ ಇವನ ಜೊತೆ ಕೂತ್ಕೊಂಡು ಆಟ ಆಡೋಕ್ಕೆ ಟೈಮ್ ಇಲ್ಲ ಗೈಸ್. ಇವ್ನು ರೀಪಾಟ್ ಮಾಡಲಿ, ನಂಗೆ ಸ್ವಲ್ಪ ಕೆಲಸ ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಎಲ್ಲ ಆದಮೇಲೆ ತೋರಿಸ್ತೀನಿ ಹೆಂಗೆ ಮಾಡಿದ್ದಾನೆ ಅಂತ. ಓಕೆ. ಗೈಸ್ 1.5 ಗಂಟೆ ಟೈಮ್ ಆಯಿತು. ಇನ್ನೂ ಇವೊಂದು ನಡೀತಾನೇ ಇದೆ. ಇಷ್ಟು ಮಾಡಿದ್ದಾನೆ ರಿಪೋರ್ಟು. ಇನ್ನೂ ಒಂದು ಪಾಟ್ ಇದೆಯಲ್ಲ ಅಲ್ಲಿ. ಓ, ಏನಿದು? ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿಗೆ. ಗೈಸ್ ಫೈನಲಿ ಎಲ್ಲ ಮುಗಿಸಿದ್ದಾನೆ, ಎಲ್ಲ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಹಾಕಿದ್ದಾನೆ. ಈ ಪ್ಲ್ಯಾಂಟ್ಸು ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾನೆ. ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಆ್ಯಕ್ಚುಲಿ. ಇದಂತೂ ಫುಲ್ಲು ಕ್ಲೀನಾಗಿ ಕಾಣಿಸ್ತಾ ಇದೆ. ಎಲ್ಲ ಒಣಗೋಗಿದ್ವು ಅರ್ಧಕ್ಕರ್ಧ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು
ಹಿಂಗಿಟ್ಟಿದ್ದಾನೆ. ಸೊ ಗೈಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ನಮ್ಮ ಮನೇಲಿರೋ ಇಷ್ಟೊಂದು ಪ್ಲಾಂಟ್ಸಲ್ಲಿ ಯಾವ ಪ್ಲಾಂಟ್ ಇಷ್ಟ ಆಯಿತು ಅಂತ ಹೇಳಿ. ನಾನು ಅಷ್ಟು ಡೀಟೇಲ್ ಆಗಿ ತೋರಿಸಿಲ್ಲ, ನೋಟ್ ಮಾಡ್ಕೊಂಡಿರ್ತಾರೆ ನೀವು ತೋರಿಸ್ಬೇಕಾರೆ ಯಾವ್ದಾದಿತ್ತು ಅಂತ. ನಿಮ್ಮ ಮನೇಲಿ ಇದೇ ಥರ ಟೆರೇಸ್ ಗಾರ್ಡನಿಂಗ್ ಮಾಡ್ತೀರಾ ಅಂತ ಹೇಳಿ. ಎಷ್ಟು ಹೇಳ್ತಾ, ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. See you in our next vlog. Until then, take care. Bye. Bye bye.